ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಣ್ಣನ ಮದುವೆ ಎಲ್ಲ ಮುಗೀತು. ಹಾಗೆ ಒಂದಿನ ಗ್ಯಾಪ್ ಇತ್ತು. ಹಾಗೆಯೇ ಆ ಗ್ಯಾಪಲ್ಲಿ ಯಾವ್ಯಾವ ಶಾಸ್ತ್ರ ಮಾಡ್ತಾರೆ ಅಂತ ವಿಡಿಯೋ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಿ ಹೇಗಿದೆ ಅಂತ. ಹುಡುಗಿ ಜೊತೆ ಅಡ್ಲದಂಗಿಯಾಗಿ ಬಂದಿರ್ತಾಳಲ್ಲ, ಅವಳ ಕೈಯಲ್ಲಿ ಅಣ್ಣನ ಕಾಲ್ಗೆ ಸಗಣಿ ಹಚ್ಚುತ್ತಿದ್ದಾರೆ. ಇದು ಒಂಥರ ಶಾಸ್ತ್ರ ಇದೆ, ನೋಡ್ತಾ ಇರ್ಬೋದು. ಆ ಸಗಣಿ ಎಲ್ಲ ಹಚ್ಚಾದ್ಮೇಲೆ ಮಡ್ಕೆಲಿ ತುಂಬಿರೋ ನೀರನ್ನ ಅರಳಿ ಮರಕ್ಕೆ ಬಿಟ್ಬಿಟ್ಟು ಬರಬೇಕು. ನಾನೊಂದು, ನಮ್ಮ ಅತ್ತಿಗೆ ಒಂದು, ಅವ್ರ ಜೊತೆ ಬಂದಿದ್ದಾರಲ್ಲ ಅವರೊಂದು ಹೊತ್ಕೊಂಡಿದ್ರು. ಹಾಗೆಯೇ ಮನೆ ಹತ್ರ ಇರೋ ಅರಳಿ ಮರಕ್ಕೆ ಆ ನೀರನ್ನ ತಗೊಂಡೋಗಿ ಹಾಕ್ತಿದ್ದೀವಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಸ್ವಲ್ಪ ಮಳೆ ಇರಲಿಲ್ಲ. ರೋಡಲ್ಲೆಲ್ಲ ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಮಳೆ ನೆನ್ನೆ ಎಲ್ಲ. ಇವಾಗ ಆ ಮಡಿಕೆಗೆ ನೀರೆಲ್ಲ ತುಂಬಿಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಆ ಮಡಿಕೆಯಲ್ಲಿ ಮತ್ತೆ ಆ ನೀರನ್ನ ತುಂಬ್ಕೊಂಡು ಹೋಗಬೇಕು. ಹಾಗೆಯೇ ಆ ತುಂಬ್ಕೊಂಡೋಗಿರೋ ನೀರಲ್ಲೇ ಅಣ್ಣ ಕಾಲಿಗೆ ಅದು ಹಚ್ಚಿದಾರಲ್ಲ ಅದನ್ನು ಅದೇ ನೀರಲ್ಲಿ ತೊಳಿಬೇಕು. ವಿಡಿಯೋ ಯಾಕೆ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಅಂದರೆ ಈ ವೆದರ್ಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ವಿಡಿಯೋ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು, ಅಲ್ಲಿಂದ ಬಂದ್ವಿ, ಅದೇ ನೀರಲ್ಲಿ ಅಣ್ಣನ ಕಾಲು ತೊಳಿತಿದ್ದಾರೆ. ಅಲ್ಲಿಗೆ ಕುಂಕುಮ ಹಚ್ಬಿಟ್ಟು ಒಂದ್ಸಲ ತೊಳೆದ್ಬಿಟ್ಟು ಕುಂಕುಮ ಹಚ್ಚಿ ಪೂಜೆ ಮಾಡಿ ಮತ್ತೆ ತೊಳೆದು ಮತ್ತೆ ಕುಂಕುಮ ಹಚ್ಚಿ ಪೂಜೆ ಮಾಡಿ ಅಣ್ಣನ ಕಾಲಿಗೆಲ್ಲ ಬಿದ್ದುಬಿಟ್ಟು 3 ಸಲ ಮಾಡ್ತಾರಂತೆ. ಹಾಗೆಯೇ ಈ ಶಾಸ್ತ್ರನೂ ಮುಗೀತು. ಅಕ್ಕಿ ಭತ್ತ ಅದೇನೋ ಕೈಗಂಟಿಸ್ಬಿಟ್ಟು ಇಲ್ಲೊಂದು ಶಾಸ್ತ್ರ ಮಾಡ್ತಿದ್ದಾರೆ. ಕೆಲವೊಂದು ಕಡೆ ಈ ಥರ ಶಾಸ್ತ್ರಗಳೆಲ್ಲ ತುಂಬ ಮರ್ತು ಬಿಟ್ಟಿದ್ದಾರೆ. ಈ ಶಾಸ್ತ್ರನೂ 3 ಸಲ ಮಾಡಿಬಿಟ್ಟು ನನ್ನ ಮಕ್ಕಳುಗಳು ಹೇಗೆ ನಿಂತ್ಕೊಂಡು ನೋಡ್ತಿದ್ದಾರೆ ನೋಡಿ. ಅಂತೂ ಇಂತೂ ಈ ಶಾಸ್ತ್ರನೂ ಮುಗಿಸಿದ್ವಿ. ಅರಿಶಿನ ಎಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ಆಟ ಆಡೋಕ್ಕೆ ಹುಡುಗ ಹುಡುಗಿಗೆ ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಅಣ್ಣ ಅದಕ್ಕೆ ಹೊಡಿಯೋಕ್ಕೆ ರೆಡಿ ಆಗ್ತಿದ್ದಾರೆ. ಆದರೆ ಹುಡುಗಿಗೆ 5 ಹುಡುಗಂಗೆ 4 ಆ ಥರ ಏನೋ ಬಾಲ್ ಥರ ಮಾಡಿದ್ದಾರೆ. ಆದರೆ ಹುಡುಗಿ ಬಲಗೈಲಿ ಹೊಡಿಬೇಕು, ಹುಡುಗ ಎಡಗೈಲಿ ಹೊಡಿಬೇಕು. ಅಣ್ಣ ಬಲಗೈಲಿ ಹೊಡೆದಿದ್ದಿದ್ರೆ ಏಟಾಗ್ಬಿಡ್ತಿತ್ತು. ಅದಕ್ಕೆ ಹಿಂದಿನ ಕಾಲದಲ್ಲಿ ಹುಡುಗ ಎಡಗೈಲಿ ಹೊಡಿಬೇಕು ಅಂತಲೇ ಶಾಸ್ತ್ರ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಈ ಥರ ಶಾಸ್ತ್ರದಲ್ಲಿ ನಾವು ಫುಲ್ ಎಂಜಾಯ್ ಮಾಡಿದ್ವಿ. ಇವರು ಅಣ್ಣನ ಮೇಲೆ ನೀರು ಹಾಕೋದು, ಅಣ್ಣ ಅದಕ್ಕೆ ಮೇಲೆ ನೀರು ಹಾಕೋದು ಒಂಥರ ಚೆನ್ನಾಗಿತ್ತು. ಹಾಗೆಯೇ ಅಣ್ಣ ಅದಕ್ಕೆ ನೀರೆಲ್ಲ ಹಾಕೊಂಡಾದ್ಮೇಲೆ ನಮಗೂ ಹಾಕಿದ್ರು ನೀರನ್ನ. ಫುಲ್ ಎಂಜಾಯ್ ಮಾಡಿದ್ವಿ. ಸಂಜೆ ಆಯಿತು, ಸಿಕ್ಕಾಬಟ್ಟೆ ಚಳಿ ಇದ್ದಿದ್ದರಿಂದ ಅಣ್ಣ ಸ್ನ್ಯಾಕ್ಸ್ಗೆ ಗೋಬಿ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು, ತೊಗೊಂಡು ಬಂದಿದ್ರು. ನಾವು ತಿಂತಾಯಿದ್ದೀವಿ. ಆಲ್ರೆಡಿ ಎಲ್ಲ ತಿಂದೆಲ್ಲ ಆಯಿತು. ಹಾಗೆ ಈ ದಿನವೂ ಮುಗೀತು. ಮಾರನೇ ದಿನಕ್ಕೆ ಬೀಗರ ಊಟಕ್ಕೆ ಹೋಗೋಣ ಅಂತ, ಪುರದಮ್ಮ ದೇವಸ್ಥಾನದ ಹತ್ರಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀವಿ. ಹಾಗೆಯೇ ಮೇಕಪ್ ಅವರು ಬಂದಿದ್ದರು, ಒಬ್ಬರಾದ್ಮೇಲೆ ಒಬ್ಬರು ಮೇಕಪ್ ಮಾಡಿಸ್ಕೊತಿದ್ದೀವಿ. ನೋಡ್ತಾ ಇರ್ಬೋದು, ಮದುವೆ ದಿನವೂ ಇವರೇ ಬಂದಿದ್ದರು, ಇವತ್ತು ಇವರೇ ಬಂದಿದ್ದಾರೆ. ನಮಗೋಸ್ಕರ ಅಂತಲೇ ಕರೆಸಿದ್ದಾನೆ ನಮ್ಮಣ್ಣ. ಮಳೆ ಮಾತ್ರ ಬರ್ತಾನೇ ಇದೆ. ನಿನ್ನೆ ಸ್ವಲ್ಪ ಮಳೆ ಇರಲಿಲ್ಲ, ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ಫಂಕ್ಷನ್ ಹೇಗೆ ಮಾಡೋದು ಅಂದ್ಕೊಂಡಿದ್ವಿ. ಹೋಗೋ ಟೈಮ್ಗೆ ಸ್ವಲ್ಪ ಫ್ರೀ ಆಯಿತು ಮಳೆ. ಎಲ್ಲರೂ ರೆಡಿ ಆಗ್ತಿದ್ದಾರೆ. ಹಾಗೆಯೇ ನಮ್ಮ ಅಕ್ಕಂದು ಮೇಕಪ್ ಎಲ್ಲ ಆಯಿತು, ಹೇರ್ ಸ್ಟೈಲ್ಗೆ ವೆಯ್ಟ್ ಮಾಡ್ತಿದ್ದಾಳೆ. ಹಾಗೆಯೇ ನಮ್ಮ ಅತ್ತಿಗೆಗೂ ಕೂಡ ಮೇಕಪ್ ಮಾಡೋರು ಮಾಡ್ತಿದ್ರು.
ಹಾಗೆಯೇ ನಮ್ಮ ಅಣ್ಣ ಕೂಡ ರೆಡಿ ಆಗಿದ್ದಾರೆ. ನಾವು 1 ಅವರಿಂದ ರೆಡಿ ಆಗ್ತಾನೆ ಇದ್ದೀವಿ, ಆಗಿಲ್ಲ. ನಮ್ಮ ಅಣ್ಣ 1 ನಿಮಿಷಕ್ಕೆ ರೆಡಿ ಆಗೇ ಬಿಟ್ಟ. ಹಾಗೆಯೇ ನಮ್ಮದು ಮೇಕಪ್ ಎಲ್ಲ ಆಯಿತು. ಹೇರ್ ಸ್ಟೈಲೆಲ್ಲ ಮಾಡಿ ಹೂವು ಎಲ್ಲ ಮುಡಿಸ್ತಿದ್ದಾರೆ. ನೋಡಿ ಹೇಗೆ ಕಾಣಿಸ್ತಿದ್ದೀನಿ. ಇವಾಗ ಕಾರಲ್ಲಿ ಹೊರಟ್ವಿ ದೇವಸ್ಥಾನದ ಹತ್ರಕ್ಕೆ. ಸ್ವಲ್ಪ ಮಳೆ ಕಡಿಮೆ ಆಗಿತ್ತು. ಹಾಗೆಯೇ ದೇವಸ್ಥಾನದ ಹತ್ರಕ್ಕೆ ಹೋಗಿದ್ದು ಬರೋಣ ಅಂತ ದೇವಸ್ಥಾನದ ಒಳಗಡೆ ಹೋಗಲಿಲ್ಲ, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಮಂಗಳವಾರ ಅಲ್ವಾ, ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಹಾಗೆಯೇ ಹೊರಗಡೆಯಿಂದನೂ ಒಂದಿಷ್ಟು ಫೋಟೋಸ್ನ ತಗೊಂಡ್ವಿ. ಹೇಗೆ ಕಾಣಿಸ್ತಿದ್ದಾರೆ ನನ್ನ ಮಕ್ಕಳು. ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದ್ವಿ, ಚೌಟ್ರಿ ಹತ್ರ ಬಂದ್ವಿ. ರಿಲೇಷನ್ಗಳೆಲ್ಲ ಬರ್ತಾಯಿದ್ರು, ಫೋಟೋಸ್ ಎಲ್ಲ ತೆಗಿತಾಯಿದ್ರು. ನಾವು ಹೋಗಿ ಕೆಲವೊಂದಿಷ್ಟು ಫೋಟೋಸ್ನ ತಗೊಂಡ್ವಿ. ಅಣ್ಣನ ಜೊತೆ ನಮ್ಮ ಫ್ಯಾಮಿಲಿಗಳೆಲ್ಲ ಒಂದು ಫೋಟೋ ತಗೊಂಡ್ವಿ. ಈ ವೆದರಲ್ಲಿ ಯಾವ ಫಂಕ್ಷನ್ಗಳು ಅಟೆಂಡ್ ಮಾಡೋಕ್ಕಾಗಲ್ಲ. ಹಾಗೆಯೇ ಫೋಟೋಸ್ ಎಲ್ಲ ತೊಗೊಂಡಾಯಿತು. ಹಾಗೆ ಊಟಕ್ಕೆ ಅಂತ ಬಂದ್ವಿ, ಊಟ ಮಾಡ್ತಿದ್ದೀವಿ. ಹಾಗೆಯೇ ಅಣ್ಣನ ಮದುವೆ ಬೀಗ್ರೂಟ ಎಲ್ಲ ಮುಗೀತು. ಅಣ್ಣವರು ಫೋಟೋಸ್ ಅದು ಇದೆಲ್ಲ ತೆಗೆಸ್ಕೊಂಡು ಇವಾಗ ಊಟಕ್ಕೆ ಹೋಗ್ತಿದ್ದಾರೆ. ಮನೆಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಹೋಗ್ಬಿಡಿ ಉಳ್ಕೊಳ್ಳಿ ಇವತ್ತೊಂದು ದಿನ ಅಂತಿದ್ದಾರೆ. ನಮ್ಮ ಅದಕ್ಕೆ ನನ್ನ ಮಗನ ಮಾತಾಡಿಸ್ತಿದ್ದಾರೆ. ಹಾಗೆಯೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ನಮ್ಮ ಅಕ್ಕ ನಾನು ಕೆಲವೊಂದಿಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಹೇಗೆ ಕಾಣಿಸ್ತಿದ್ದೀವಿ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲಾಸ್ಟಲ್ಲಿ ನಮ್ಮ ಅತ್ತಿಗೆ ಜೊತೆ ಒಂದು ಫೋಟೋ ತಗೊಂಡೆ. ಹಾಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.